ಹಲೋ ಸ್ನೇಹಿತರೆ, ಇಂದು ನಾವು ಮನೆಯಲ್ಲೇ ಕುಳಿತು ಸುಲಭವಾಗಿ ಟೈಲರಿಂಗ್ ಕಲಿಯೋಣ. ಮೊದಲಿಗೆ ಟೇಪ್ ಮತ್ತು ಸ್ಕೇಲ್ ಬೇಕು, ಮತ್ತು ಒಂದು ಮಾರ್ಕರ್ ಬೇಕು, ಮತ್ತು ಚಾರ್ಟ್ ಶೀಟ್ ಬೇಕು. ಮೊದಲು ನಾವು ಚಾರ್ಟಲ್ಲಿ ಮಾಡಬೇಕು, ಮತ್ತು ಫ್ಯಾಬ್ರಿಕ್ ತೆಕ್ಕೊಳ್ಬೇಕು. ಮೊದಲು ಮನೆಯಲ್ಲೇ ಕಲಿಯುವಾಗ ನೋಡ್ಕೊಳ್ಳಿ, ಒಂದು ಚಾರ್ಟ್ ತೆಕ್ಕೊಂಡು ಅದನ್ನು 2 ಭಾಗವಾಗಿ ಮಡಿಸಬೇಕಾಗ್ತದೆ, ಫೋಲ್ಡ್ ಮಾಡಬೇಕು. ಕಾಣ್ತದಲ್ಲ, ಒಂದು ಚಾರ್ಟನ್ನು ಫೋಲ್ಡ್ ಮಾಡಿ, ಫೋಲ್ಡ್ ಭಾಗ ನಿಮ್ಮ ಬದಿಗೆ ಬರಬೇಕು. ಒಂದು ಬ್ಲೌಸ್ ಅಳತೆದು ತೆಕ್ಕೊಳ್ಳಿ, ನಿಮ್ಮದು ಯಾವುದು ಬ್ಲೌಸ್ ಇದ್ದರೂ ಪರವಾಗಿಲ್ಲ. ಮೊದಲಿಗೆ ಹಿಂಬದಿಯ ಬ್ಯಾಕ್, ಅದರಲ್ಲಿ ನನಗೆ 12.5 ಸಿಕ್ಕಿದೆ. ನಿಮ್ಮ ಬ್ಲೌಸಲ್ಲಿ ಬ್ಯಾಕ್ ಎಷ್ಟುಂಟು ನೋಡ್ಕೊಳ್ಳಿ. 12.5ಗೆ 1 ಇಂಚ್ ಆ್ಯಡ್ ಮಾಡಬೇಕಾಗ್ತದೆ, ಆಗ 13.5 ಆಗ್ತದೆ. 12.5 ಇದ್ದರೆ 1 ಇಂಚ್ ಆ್ಯಡ್ ಮಾಡಿ 13.5ಗೆ ಒಂದು ಮಾರ್ಕಿಂಗ್ ಮಾಡಿ. ನೋಡ್ಕೊಳ್ಳಿ ಯಾವ ರೀತಿ ಮಾರ್ಕಿಂಗ್ ಮಾಡಿ. 1 ಇಂಚ್ ಇದು ಬ್ಯಾಕ್ ಪಾರ್ಟ್, ಅದಕ್ಕಿಂತ ಹಿಂದೆ ಬ್ಯಾಕಿಗಿಂತ ನೋಡಿ, ಹಿಂದೆ ಬ್ಯಾಕಿಗೆ ಒಂದು ಮಾರ್ಕ್ ಮಾಡಿ. ನಿಮಗೆ ಗೊತ್ತಾಗ್ತದಲ್ಲ ಎಷ್ಟು ಅಂತ. 12.5 ಇತ್ತು, 1 ಇಂಚ್ ಆ್ಯಡ್ ಮಾಡಬೇಕು. ನಿಮ್ಮ ಬ್ಲೌಸಲ್ಲಿ ಎಷ್ಟಿದ್ದರೂ ಕೂಡ 1 ಇಂಚ್ ಆ್ಯಡ್ ಮಾಡಿ. ಸ್ಟಿಚ್ ಆದಮೇಲೆ ನೋಡ್ಕೊಳ್ಳಿ, ನಿಮಗೆ ಕಾಣಲಿಕ್ಕೆ ಬೇಕಾಗಿ ನಾನು ಚಿಕ್ಕ ಸ್ಕೇಲ್ ತಗೊಂಡಿದ್ದೇನೆ, ಇಲ್ಲದ್ರೆ ಗೆರೆ ಹಾಕೋದು ಕಾಣೋದಿಲ್ಲ ಅಂತ ಸ್ಪಷ್ಟವಾಗಿ ನೋಡಿ. ನಿಮಗೆ ಈ ವಿಡಿಯೋನು ಕೊನೆಯ ತನಕ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟವಾದರೆ ಲೈಕ್ ಮಾಡಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಫುಲ್ ವಿಡಿಯೋ ನಿಮಗೆ ನೋಡ್ಬೋದು. ನೋಡಿ, 12.5ಇಂದ 1 ಇಂಚು ಆ್ಯಡ್ ಮಾಡಿದೆ. ಇದು ಬ್ಯಾಕ್ ಪಾರ್ಟ್, ಫಸ್ಟಿಗೆ ನಾನು ಹಾಕಿದ್ದು ಬ್ಯಾಕ್ ಪಾರ್ಟ್. ಆ ಬ್ಯಾಕ್ ಪಾರ್ಟನ್ನು ಏನು ಮಾಡಬೇಕಂತ ನೋಡಿ. ಮೊದಲಿಗೆ ನೀವು ಕಲಿಯುವಾಗ ಫಸ್ಟಿಗೆ ಇದೇ ಥರ ಮಾಡಿ. ಪ್ರಾಕ್ಟೀಸ್ ಮಾಡುವಾಗ ತುಂಬ ಸಲ ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಬಟ್ಟೆಯಿಂದ ಮಾಡ್ಕೋಬೇಡಿ, ನ್ಯೂಸ್ ಪೇಪರ್ ಆದರೂ ಪರವಾಗಿಲ್ಲ. ಬ್ಯಾಕ್ ಪಾರ್ಟಿಂದ 1 ಇಂಚು ಹೆಚ್ಚು, ಬ್ಯಾಕ್ ಪಾರ್ಟ್ 12.5 ಇತ್ತು, 1 ಇಂಚ್ ಆ್ಯಡ್ ಮಾಡಿದೆ 13.5 ಆಯಿತು. ಅದಕ್ಕೆ 1 ಇಂಚ್ ಆ್ಯಡ್ ಮಾಡಿದರೆ 14.5 ಆಯಿತು. ಅದು ಲಾಸ್ಟಿಗೆ ಬರ್ತದೆ. ಫುಲ್ ಅಲ್ಲಿ ಕಟ್ ಮಾಡಿ ತೆಗೀಲಿಕ್ಕೆ ಇಲ್ಲ. ನಿಮ್ಮಲ್ಲಿ ಪೀಸ್ ಇದ್ದರೆ, ಬ್ಲೌಸಿಂದ ನೀವು ಫ್ಯಾಬ್ರಿಕಲ್ಲಿ ತೆಗೆದಾದರೆ ಹೆಚ್ಚು ಕಡಿಮೆ ಇರ್ಬೋದು, ಶೀಟಿಂದ ತೆಗೆದರೂ ನನಗೆ ಅಷ್ಟೇ ಬಂತು. ನೋಡ್ಕೊಳ್ಳಿ, ಅಲ್ಲಿ ತೆಗಿಲಿಕ್ಕೆ ಇಲ್ಲ. ಅದನ್ನು ಮಾರ್ಕ್ ಹಾಕಿದೆಲ್ಲ ಅದನ್ನು ಮಡಚಿಕೊಳ್ಳಿ. ಕಾಣ್ತದಲ್ಲ, 13.5 14.5. ಫ್ರಂಟಿದ್ದು 1 ಇಂಚು ಕಡಿಮೆ, 1 ಇಂಚು ಹೆಚ್ಚು ಬೇಕು. ಬ್ಯಾಕಿದ್ದು 1 ಇಂಚು ಕಡಿಮೆ. ಯಾವ ಬ್ಲೌಸಿಗೂ ಕೂಡ ನಿಮ್ಮ ಅಳತೆಗಿಂತ ಇದ್ದ ಬ್ಲೌಸಿಗಿಂತ 1 ಇಂಚು ಬ್ಯಾಕ್ ಫಸ್ಟ್ ತಗೊಳ್ಬೇಕು, ಮತ್ತು ಅದಕ್ಕಿಂತ 1 ಇಂಚು ಫ್ರಂಟಿಗೆ ತಗೊಳ್ಬೇಕಾಗ್ತದೆ. ನೋಡ್ಕೊಳ್ಳಿ, ಆ ಫೋಲ್ಡ್ ನಿಮ್ಮ ಭಾಗದಲ್ಲಿದೆ. ಮೇಲ್ಭಾಗಕ್ಕೆ ಮೊದಲು ನಾವು ಯಾವುದನ್ನು ಹಿಡ್ಕೋಬೇಕು, ಫ್ರಂಟ್ ಪೇಜನ್ನು ಹಿಡ್ಕೊಂಡಿದ್ದೇನೆ. ಫ್ರಂಟ್ ಪಾರ್ಟ್ ಉಂಟಲ್ಲ, ಅದನ್ನು ಮೇಲ್ಭಾಗಕ್ಕೆ 1 ಇಂಚ್ ಹೆಚ್ಚುವರಿ ಇದ್ದದ್ದು ಮೇಲ್ಭಾಗಕ್ಕೆ ಇಟ್ಟು ಫಸ್ಟಿಗೆ ನಾವು ಏನು ಮಾಡಬೇಕಂತ ನೋಡ್ಕೊಳ್ಳಿ. ಈ ಬ್ಲೌಸನ್ನು ನಿಮ್ಮ ಕೈಯಲ್ಲಿದ್ದ ಬ್ಲೌಸನ್ನು ಒಂದು ಅಳತೆ ತಗೊಳ್ಳಿ. ಫುಲ್ ಶೋಲ್ಡರ್ ತಗೊಳ್ಳಿ. ನಾವಿದು ಸ್ಟಿಚ್ ಹಾಕಿದ್ದೇವಲ್ಲ, ಸ್ಟಿಚ್ಚಿಂದ ಸ್ಟಿಚ್ಚಿಗೆ ಒಂದು ಶೋಲ್ಡರನ್ನು ಅದೇ ಥರ ಕ್ಲೀನಾಗಿ ಒಂದು ಬ್ಲೌಸನ್ನು ಹಿಡ್ಕೋಬೇಕು. ಬಟನ್ ಹಾಕದೆ ಹಿಡ್ಕೊಂಡಾಗ ಅದರಲ್ಲಿ ಎಷ್ಟು ಬರ್ತದೆ ನೋಡಿ, 8 ಬಂತು. ಶೋಲ್ಡರಿಂದ ಶೋಲ್ಡರಿಗೆ ಮತ್ತು ಅರ್ಧ ಇಂಚು ಸ್ಟಿಚ್ಚಲ್ಲಿ ಆಚೆ ಬದಿಯಿಂದ ಅರ್ಧ ಇಂಚು, ಈಚೆ ಬದಿಯಿಂದ ಅರ್ಧ ಇಂಚು ಹೋಗಿದೆ, ಆಗ 9 ಆಯಿತು. ಶೋಲ್ಡರದು 9 ಇದ್ದರೆ ಅದನ್ನು ಅರ್ಧ ಮಾಡಬೇಕು, 9 2 ಭಾಗ ಮಾಡಬೇಕು. ನಾವೀಗ ಬ್ಲೌಸನ್ನು ಮಡಚಿದ್ದೇವೆ, ಅದು ಕರೆಕ್ಟ್ ಇಟ್ಟು ನಾವು ಅಳತೆ ತಗೊಂಡದ್ದು. ಈಗ ಈ ಪೀಸಲ್ಲಿ ಈ ಚಾರ್ಟಲ್ಲಿ ನಾವು ಮಡಚಿಕೊಂಡಿದ್ದೇವೆ. ನಾವು ಯಾವಾಗಲೂ ಫ್ಯಾಬ್ರಿಕ್ ಕೂಡ ಈಗ ಮಡಚಿ ಸ್ಟಿಚ್ ಮಾಡೋದಲ್ಲ, ನೋಡ್ಕೊಳ್ಳಿ ಮಾರ್ಕಿಂಗ್ ಮಾಡುವಾಗ. ಇನ್ನು ಅದನ್ನು ಶೋಲ್ಡರನ್ನು ಎಷ್ಟು 4ವರೆಗೆ ಒಂದು ಡಾಟ್ ಹಾಕಿದ್ದೇವೆ. ಈಗ ನಮಗೆ ಕಂಕುಳ ಬರಬೇಕಾಗ್ತದೆ. ನೋಡಿ, ಕಂಕುಳದಲ್ಲಿ ಎಷ್ಟು ಬಂತು ಅಂತ ನೋಡ್ಕೊಳ್ಳಿ. ನನಗೆ ಫಿಟ್ಟಿಂಗಿಗೆ 7.5 8 ಬರ್ತದೆ. ಈಗ ನನಗೆ ಕಂಕುಳ ಉದ್ದ ಬೇಕಾಗ್ತದೆ. ನೋಡ್ಕೊಳ್ಳಿ, ಆ ಸ್ಟಿಚ್ಚಿಂದ ಹೇಗೆ ಹಿಡ್ಕೋಬೇಕು ಅಂತ ನೋಡ್ಕೊಳ್ಳಿ. ಕರೆಕ್ಟ್ ಬರ್ತದೆ. ಹಾಗೆ ಮಾರ್ಕ್ ಮಾಡಿದರೆ 5ಕ್ಕೆ ಉಂಟು. ಇದು ದೊಡ್ಡವರ ಬ್ಲೌಸ್ ಏನಲ್ಲ, ಇದು ಸ್ವಲ್ಪ ಚಿಕ್ಕ ಬ್ಲೌಸೇ. ನೋಡ್ಕೊಳ್ಳಿ ಹೇಗೆ ಬಂತು ಅಂತ. ಅಲ್ಲಿಂದ ಹಾಗೆ ಹಿಡ್ಕೊಂಡಾಗ ಟೇಪಲ್ಲಿ ನಿಮ್ಗೆ ಕರೆಕ್ಟ್ ಗೊತ್ತಾಗ್ತದೆ. ಮೇಲೆ ಸ್ಟಿಚ್ಚಿಂದ ಕೆಳಗೆ ಹಾಕುವಾಗ ಕಂಕುಳ 5ಕ್ಕೆ. ಅಲ್ಲಿ ಒಂದು 4.5 ಮೇಲೆ ಶೋಲ್ಡರ್ ಹತ್ರ ಒಂದು ಡಾಟ್ ಹಾಕಿದ್ದೇವಲ್ವ, ಆ ಡಾಟ್ನ ಕೆಳಗೆ ಒಂದು 5ಕ್ಕೆ ಒಂದು ಮಾರ್ಕ್ ಮಾಡಿ. 5ಕ್ಕೆ ಒಂದು ಮಾರ್ಕ್ ಮಾಡಿದ್ರೆ ಕಂಕುಳಕ್ಕೆ ಎಷ್ಟು
ಹಾಕಿದ್ದೇವೆ ಅಂತ 5ಕ್ಕೆ ಕಂಕುಳ ಗೆರೆ ಒಂದು ಎಳೆದೇವೆ. ಕಾಣ್ತದಲ್ಲ ಎಷ್ಟುಂಟು ಅಂತ. ಇನ್ನು ಯಾವುದು ಫಸ್ಟ್ ಅದೊಂದು ಗೆರೆ ಎಳೆದ್ರೆ ನೋಡಿ ಹೇಗೆ ಬರ್ತದೆ ಅಂತ. ಒಂದು ಡಾಟ್ ಹಾಕ್ಕೊಳ್ಳಿ. ಅದರ ಕರೆಕ್ಟ್ ಭಾಗದಲ್ಲಿ ನಿಮಗೆ ಕಾಣಲಿಕ್ಕೆ ಬೇಕು ನಾನೊಂದು ಗೆರೆ ಹಾಕಿದ್ದೇನೆ. ಅದು ಶೋಲ್ಡರ್, ಮೇಲ್ಭಾಗದಿಂದ ಶೋಲ್ಡರ್ ಬರ್ತದೆ ನೋಡ್ಕೊಳ್ಳಿ. ಅಲ್ಲಿ ಒಂದು ಬರೆದುಕೊಳ್ಬೇಕಾದ್ರೆ ನಿಮ್ಗೆ ಗೊತ್ತಾಗದಿದ್ದರೆ ಶೋಲ್ಡರಿಂದ ನೋಡ್ಕೊಳ್ಳಿ, ಕಾಣ್ತದೆ ಯಾವ ಥರ ಮಾರ್ಕ್ ಹಾಕಬೇಕು ಅಂತ. ಶೋಲ್ಡರ್ ಮೇಲಿಂದ ಮೇಲೆ ಶೋಲ್ಡರ್ ಅದು ಬರ್ತದೆ. ಭುಜ ಫುಲ್ ಈಗ ನಾವೊಂದು ಭುಜಕ್ಕೆ ಮತ್ತು ಅದರ ಫ್ರಂಟ್ ನೆಕ್ಕಿಗೆ ಒಂದು ಮಾರ್ಕ್ ಮಾಡಬೇಕಾಗ್ತದೆ. ಈಗ ನಮಗೆ ಅಲ್ಲಿ ಅದರ ಭುಜ ಎಷ್ಟು ಬಂದಿದೆ ಅಂತ ನೋಡ್ಕೊಳ್ಳಿ. ಭುಜ ಕರೆಕ್ಟಲ್ಲಿ 2ಕ್ಕೆ ಫಿನಿಶ್ ಉಂಟು, ಆದರೂ ನಮಗೆ ಅರ್ಧ ಇಂಚಿ ಜಾಸ್ತಿ ತಗೊಳ್ಬೇಕಾಗ್ತದೆ. ಕೈ ಭಾಗದಿಂದ 1/4 ಇಂಚಿ, ನೆಕ್ ಭಾಗದಿಂದ 1/4 ಇಂಚ್ ಹೋಗ್ದಾಗ 2/2ಕ್ಕೆ ಒಂದು ಮಾರ್ಕ್ ಮಾಡಿ. 2/2 ಭುಜ 2/2 ಮಾರ್ಕ್ ಮಾಡಿ. ಸ್ಟಿಚ್ಚಿಂಗ್ಗೆ ಆದ ಮೇಲೆ 2ಕ್ಕೆ ನಿಲ್ಲಿಗೆ ಮಾರ್ಕ್ ಮಾಡುವಾಗ ಅರ್ಧ ಇಂಚಿ ತಗೊಳ್ಬೇಕಾಗುತ್ತೆ ಜಾಸ್ತಿ. ಭುಜ ಎಷ್ಟುಂಟು ಅದರ ಅರ್ಧ. 4/2 ಇತ್ತು, 2/2 ಇದು ಹೋದರೆ ಮತ್ತೆ ಅಲ್ಲಿ ಎಷ್ಟು ಉಳಿಯಿತು, ಮತ್ತೆ ಅಲ್ಲಿ 2 ಉಳಿಯಿತು ನೋಡ್ಕೊಳ್ಳಿ. 9 ಆಯಿತು. ಅದರಲ್ಲಿ ಎಷ್ಟು ಬಂತು ಅಂತ ನೋಡ್ಕೊಳ್ಳಿ, ಕಾಣ್ತದೆ. ಹಾಗಾದರೆ ಕಾಣ್ತದಲ್ಲ ಈಗ ಎಷ್ಟು ಅಂತ. ಅದರ ಕರೆಕ್ಟ್ ಭಾಗಕ್ಕೆ 4/2ಕ್ಕೆ ಎಷ್ಟು ಬಂತು ಫಿಟ್ಟಿಂಗ್. ಇನ್ನು ಕಂಕುಳ ಆಯಿತು. ಇನ್ನು ಫ್ರಂಟ್ ನೆಕ್ ಭುಜ ಆಯಿತು, ಕಂಕುಳ ಆಯಿತು, ಗೆರೆ ಎಳೆದಾಯಿತು ನೋಡ್ಕೊಂಡ್ರಲ್ಲ, ಮಾರ್ಕ್ ಮಾಡಿದ್ರಲ್ಲ. ಈಗ ಫ್ರಂಟ್ ನೆಕ್ ಎಷ್ಟಕ್ಕೆ ಬಂದಿದೆ, ಈಗ 5/2 ಸ್ಟಿಚ್ ಆದಮೇಲೆ ಭುಜದಿಂದ 5/2ಗೆ ಉಂಟು. ಅದರ ಮೇಲ್ಭಾಗಕ್ಕೆ ಒಂದು ಸ್ಟಿಚ್ ಹಾಕಿದ್ದೇವೆ, ಕೈ ಭಾಗ ಭುಜ ಅಲ್ಲಿ ಅದನ್ನು ಸೇರಿಸಬೇಕು. 5/2 ಇದ್ದರೆ ಹೆಚ್ಚಾಗಿ ನೋಡ್ಕೊಳ್ಳಿ. 5/2 5/3 ಉಂಟು, ಒಂದು 1/4 ಇಂಚು ಹೆಚ್ಚು ಇಡಬೇಕಾಗ್ತದೆ. 5/3ಗೆ ಬಂದಿದೆ, ಹಾಗೆ ಹಿಡ್ಕೊಂಡಾಗ 5/3ಗೆ. ಅದಕ್ಕೆ 1/4 ಇಂಚು ಭುಜದಿಂದ ಮೇಲೆದು 1/4 ಇಂಚು ಆ್ಯಡ್ ಮಾಡಬೇಕಾಗ್ತದೆ. ಹಾಗಾದರೆ 6 ಬರ್ತದೆ. ಫ್ರಂಟ್ ನೆಕ್ಕಿಗೆ 6ಕ್ಕೆ ಒಂದು ಡಾಟ್ ಹಾಕಿ. ಫ್ರಂಟ್ ನೆಕ್ಕಿಗೆ ಡಾಟ್ ಹಾಕಿದ ಮೇಲೆ ಒಂದು ಸ್ಕೇಲಲ್ಲಿ ಅಲ್ಲಿ ಮೇಲಿಂದ ಭುಜದ ಮೇಲಿಂದ ಒಂದು ಗೆರೆ ಹಾಕ್ಬೇಕು. ಕರೆಕ್ಟಾಗಿ ಗೆರೆ ಎಳೀರಿ, ಆಗ ನಿಮಗೆ ಕಾಣ್ತದಲ್ಲ ಹೇಗೆ ಎಳಿಬೇಕು ಅಂತ ನೋಡ್ಕೊಳ್ಳಿ. ಕಾಣ್ತದೆ ನಿಮಗೆ ಗೆರೆ ಎಳೆದದ್ದು ಮೇಲ್ಭಾಗಕ್ಕೆ. ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ಫುಲ್ ವಿಡಿಯೋ ನೋಡ್ಬೋದು. ನಿಮಗೆ ಟೈಲರಿಂಗ್ ವಿಡಿಯೋ ಬೇಕಾದರೆ ಇದರಲ್ಲಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ ಹೇಗೆ ಬಂತು ಅಂತ. ಫ್ರಂಟ್ ನೆಕ್ 6ಕ್ಕೆ ಹಾಕಿದ್ದೇನೆ. ಈಗ ಅದರ ರೌಂಡ್ ಶೇಪಲ್ಲಿ ಕಟ್ ಮಾಡಬೇಕಾಗ್ತದೆ. ಅದನ್ನು ರೌಂಡ್ ಶೇಪ್ ಕಟ್ ಮಾಡುವಾಗ 1 ಇಂಚಿನಷ್ಟು ನೋಡ್ಕೊಳ್ಳಿ. ಇದು ನಾನು ಫ್ರಂಟ್ ನೆಕ್ ಅಂತ ಅಲ್ಲಿ ಬರೆದು ಬಿಡ್ತೇನೆ, ನೀವು ಒಂದು ಬರೆದು ಬಿಡಿ. ನನಗೆ ಗೊತ್ತಾಗದಿದ್ದರೆ ಬರೆದು ಬಿಟ್ಟರೆ ಆಯಿತು. ನಿಮಗೆ ಗೊತ್ತಾಗಲಿಕ್ಕೆ ಫ್ರಂಟ್ ನೆಕ್ ಅಂತ ಬರೆದದ್ದು. ಎಷ್ಟು ಬಂದಿದೆ, 6 ಇಂಚು ಬಂದಿದೆ. ಅದು ಒಂದು ಮುಕ್ಕಾಲು ಒಂದು ಅರ್ಧ ಇಂಚಿಯಷ್ಟು ಒಂದು ಡಾಟ್ ಹಾಕಿ, ಒಂದು ಅರ್ಧ ಇಂಚಿಗೆ ಒಂದು ಡಾಟ್ ಹಾಕಿ, ಅಲ್ಲಿಂದ ಸ್ವಲ್ಪ ಕೆಳಗೆ ಬಂದು ಒಂದು ರೌಂಡ್ ಥರ ತೆಕ್ಕೊಂಡು ಬನ್ನಿ. ಅಲ್ಲಿಂದ ರೌಂಡ್ ನೆಕ್ ಕಾಣ್ತಲ್ಲ, 3/4 ಇಂಚಿಂದ ಮೇಲೆ ತೆಕ್ಕೊಂಡು ಬಂದರೆ ಆಯಿತು. ಕಾಣ್ತದಲ್ಲಿ ಕಾಣ್ತದ ರೌಂಡ್ ನೆಕ್ ಮಾಡಿದ್ದು, ಫ್ರಂಟ್ ರೌಂಡ್ ನೆಕ್ ನೋಡ್ಕೊಳ್ಳಿ ಹೇಗೆ ಉಂಟು ಅಂತ. ಕಾಣ್ತದಲ್ಲ. ಇದನ್ನು ಮನೆಯಲ್ಲೇ ಕುಳಿತು ಸುಲಭವಾಗಿ ಟೈಲರಿಂಗ್ ಕಲಿಬೋದು. ಇದೆಲ್ಲ ಇಷ್ಟು ಸಾಮಗ್ರಿಗಳು ಅದಕ್ಕೆ ಬೇಕಾಗೋದನ್ನು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಆಯಿತು. ಅದು ನಾವು ಚಾರ್ಟ್ ಮೇಲೇ ಕಲಿಬೇಕಾಗ್ತದೆ ನೋಡ್ಕೊಳ್ಳಿ. ಇದು ಮೊದಲು ನಾವು ಕಂಕುಳದ ಒಳಭಾಗದಿಂದ ನಾವೆಷ್ಟು ಇಟ್ಕೋಬೇಕಾಗ್ತದೆ ಅಂತ. ಕಂಕುಳ ಡ್ರಾಪ್ ಹೇಗೆ ತಗೊಂಡ್ರೆ ಗೊತ್ತಾಯ್ತಲ್ಲ. ಕಂಕುಳ ಡ್ರಾಪು 5ಕ್ಕೆ ಬಂದಿದೆ. ಆಗ ಇನ್ನು 1/4 ಒಳಭಾಗದಿಂದ ಇಟ್ಟಿದ್ದೀರಿ. 1/4 ಇಂಚು ಕಡಿಮೆದಲ್ಲಿ ಫ್ರಂಟಿಗೆ ಬರಬೇಕು. 1/4 ತಗೊಂಡು ನಂತರ 1ಕ್ಕೆ ಒಂದು ಡಾಟ್ ಹಾಕಿದ್ದೀರಿ. ಕಾಣ್ತದಲ್ಲ, ಇದು 1/4ಗೆ ನಾನೊಂದು ಮಾರ್ಕ್ ಮಾಡಿದ್ದು. ನೆಕ್ಸ್ಟ್ ಇದು ಬ್ಯಾಕ್ ಪಾರ್ಟಿಗೆ ಬರ್ತದೆ. ಅದಕ್ಕಿಂತ ಕೆಳಗೆ 1/4 ಇದು 1/4 ಇಂಚು ಉಂಟು. ನೆಕ್ಸ್ಟ್ ಅಲ್ಲಿಂದವೇ ಇದು 3 ಇಂಚು ಮೇಲೆ ಬಂದು ಕೊಟ್ಟಿದ್ದೇವೆ ನೋಡ್ಕೊಳ್ಳಿ. ಈಗ 1ಕ್ಕೆ ಒಂದು ಗೆರೆ ಹಾಕಿ, ಇದು ಫ್ರಂಟಿಗೆ 1/4 ಇಂಚು ಒಳಭಾಗದಿಂದ ನಾವು ಕಟ್ ಮಾಡಿ ತೆಗಿಬೇಕಾಗ್ತದೆ. ಹೆಚ್ಚುವರಿದ್ದ ಪೀಸನ್ನು
ಇಟ್ಕೊಳ್ಬೇಕಾಗ್ತದೆ. ಆ ಮಾರ್ಕಿಂಗ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು. ಅಲ್ಲಿಂದ ಮೇಲ್ಭಾಗದಿಂದ ನೀವು ಕೆಳಗಿಂದ ಮೇಲ್ಭಾಗಕ್ಕೂ ಆಗ್ಬೋದು. 3 ಇಂಚು ಇಟ್ಟಿದ್ದೀರಲ್ವ, ನೋಡ್ಕೊಳ್ಳಿದ್ದು ಯಾವುದೆಲ್ಲ ಅಂತ. ಅದು ಶೋಲ್ಡರ್ ಫುಲ್ ಬಂದಿದೆ. ಇನ್ನು ಕ್ರಾಸ್ ಅಲ್ಲಿಂದ ಸ್ವಲ್ಪ ಕ್ರಾಸ್ ಆಗಿ ಒಂದು ಮಾರ್ಕ್ ಮಾಡಿದರೆ ಆಯಿತು. ಸ್ವಲ್ಪ ನೋಡ್ಕೊಳ್ಳಿ ಹೇಗೆ ಮಾಡೋದು ಅಂತ. ಸ್ವಲ್ಪ ಕ್ರಾಸ್, ಭುಜದಿಂದ ಸ್ವಲ್ಪ ಕ್ರಾಸ್ ಕಟ್ ಮಾಡಲಿಕ್ಕೆ ಬೇಕಾಗಿ ಇಟ್ಕೊಂಡದ್ದು. ಈಗ ಸರಿಯಾಗಿ ಇದ್ದರೆ ಇನ್ನು ನೆಕ್ಸ್ಟ್ ಯಾವುದು ಮಾಡಬೇಕು ಅಂತ ನೋಡ್ಕೋಬೇಕು. ಇನ್ನು ನಮಗೆ ಕ್ರಾಸ್ ಪಟ್ಟಿ ಬೇಕು. ಬ್ರಾ ಪಟ್ಟಿ ಕೂಡ ಹೇಳ್ತಾರೆ, ಕ್ರಾಸ್ ಪಟ್ಟಿ ಕೂಡ ಹೇಳ್ಬೋದು. ಅದರ ಅಳತೆ ತಗೊಳ್ಳಿ ಎಷ್ಟು ಬರ್ತದೆ ಅಂತ. ಫಸ್ಟಿಗೆ ಫ್ರಂಟ್ ಅಲ್ಲಿರೋದು ನೋಡ್ಕೊಳ್ಳಿ. ಮೇಲ್ಭಾಗದಿಂದ ಮೊದಲು 3 ಫಿನಿಶ್ ಆಗಿ ಉಂಟು. 3 ಫಿನಿಶ್ ಆಗಿದ್ದರೆ ಅರ್ಧ ಇಂಚು ತೆಕ್ಕೊಳ್ಬೇಕು. ಇದು ನಮಗೆ ಬ್ಲೌಸಿನ ಕೆಳಭಾಗದ ಫಿಟ್ಟಿಂಗ್ ಎಷ್ಟು ಉಂಟು ನೋಡಿಕೊಂಡ್ರಲ್ಲ, ಇದರಲ್ಲಿ 7 ಫಿಟ್ಟಿಂಗ್ ಉಂಟು. ಆ 7 ಫಿಟ್ಟಿಂಗ್ ಹತ್ತಿರಕ್ಕೆ ಒಂದು ಮಾರ್ಕ್ ಮಾಡಬೇಕಾಗ್ತದೆ. 7ಕ್ಕೆ ಎಷ್ಟು ಉಂಟು ಅಂತ ನೋಡ್ಕೊಳ್ಳಿ. 7 ಉಂಟು. ಅಗಲಕ್ಕೆ ಇಟ್ಕೊಂಡಾಗ ಎಷ್ಟು ಬರ್ತದೆ ಅಂತ. ಈಗ ನೀವು ಅದರ ಉದ್ದ ಅಳತೆ ನೋಡಿದ್ರಿ. ಈಗ ಫ್ರಂಟಲ್ಲಿ 2 ಬಂದಿದೆ, ಅಲ್ಲಿ 3/2 ಫಸ್ಟಿಗೆ ಹಾಕಬೇಕಾಗ್ತದೆ. ಮೊದಲು ಫೋಲ್ಡ್ ಇದ್ದ ಭಾಗಕ್ಕೆ, ಅದು ಫೋಲ್ಡ್ ಇದ್ದ ಭಾಗಕ್ಕೆ 3, ಮತ್ತು ಒಂದು 7ಗೆ ಒಂದು ಮಾರ್ಕ್ ಮಾಡಿ ಅಲ್ಲಿ ಒಂದು ಡಾಟ್ ಹಾಕಿ ಬಿಡಿ. ಮೊದಲು ಅಲ್ಲಿಂದ ಕೆಳಗಿಂದ ಮೇಲಿಂದ ತೆಗಿಬೇಡಿ. ಇದು ಇಲ್ಲಿಂದ ಮೇಲಿಂದ ತೆಗೆದರೆ ಅದು ಕೆಳಗಿಂದ ಮೇಲಕ್ಕೆ ಬರಬೇಕಾಗ್ತದೆ. ಕಾಣ್ತದೆ ಒಂದು ಡಾಟ್. ಇನ್ನು ಅಲ್ಲಿಂದ ಒಂದು 3 ಇಂಚು ಹಿಂಗೆ ಒಂದು ಮಾರ್ಕ್ ಮಾಡಿ 3 ಇಂಚಿಗೆ ಒಂದು ಡಾಟ್ ಹಾಕಿಬಿಡಿ. ಡಾಟ್ ಹಾಕಿದ ಮೇಲೆ ಕಾಣ್ತದಲ್ಲ ಡಾಟು, ಅಲ್ಲಿಂದ ಎಷ್ಟು ಉಂಟು ಅಂತ ನೋಡಿ ಗೊತ್ತಾಗ್ತದೆ. ಸ್ವಲ್ಪ ಒಂದು ಮುಕ್ಕಾಲು ಇಂಚು ಡೌನಿಗೆ ತರಬೇಕು ಆ ಡಾಟನ್ನು. ಅಲ್ಲಿಂದ ಸ್ವಲ್ಪ ಮುಕ್ಕಾಲು ಇಂಚು ಡೌನಿಗೆ ಕೆಳಗೆ ತರಬೇಕಾಗ್ತದೆ. ಇಲ್ಲಿ 3 ಇದ್ದರೆ ಅಲ್ಲಿ 2/2 ಇತ್ತು. ಒಂದು ಅರ್ಧ ಇಂಚಿಗೆ ಇಲ್ಲಿಗೆ 3 ಇಂಚಿದ ನಂತರ ಅರ್ಧ ಇಂಚಿಗೆ ಆಗ್ತದೆ. ಮೇಲ್ಭಾಗದಲ್ಲಿ 3/2 ಇದ್ದರೆ ಇಲ್ಲಿ 2/2 ಇರ್ತದೆ ನೋಡಿ. ಮುಕ್ಕಾಲು ಇಂಚಿಗೆ ತಗೊಳ್ಬೋದು. ಅಲ್ಲಿ ಸರಿಯಾಗಿ ಒಂದು ಕ್ರಾಸ್ ಪಟ್ಟಿ ನೋಡಿ ಹೇಗೆ ಬರ್ತದೆ ಅಂತ. ಅಲ್ಲಿಂದ ಸ್ವಲ್ಪ ಗೆರೆ ಎಳೆದರೆ ಆಯಿತು. ಈ ವಿಡಿಯೋವನ್ನು ಫುಲ್ಲು ನೋಡಿ, ಹಾಗಾದರೆ ನಿಮಗೆ ಅರ್ಥ ಆಗ್ಬೋದು. ನಿಮಗೆ ಇನ್ನೂ ಕೂಡ ಇದು ಚಾನಲ್ ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಫುಲ್ಲು ಡೀಟೇಲ್ಸ್ ತಿಳಿಸ್ಕೊಡ್ತೇವೆ. ನೋಡಿ ಎಷ್ಟು ಬಂದಿದೆ ಅಂತ. ಬ್ರಾ ಪಟ್ಟಿಯನ್ನು ಅಲ್ಲಿ ಕ್ರಾಸ್ ಪಟ್ಟಿ 3/2 ಒಂದು ಮಾರ್ಕ್ ಮಾಡಿ, ನೆಕ್ಸ್ಟ್ ಅಲ್ಲಿ ಒಂದು 2/2 ಒಂದು ಮಾಡಿ. 3/2 ಮತ್ತು 2/2 ಬರ್ತದೆ. ಇನ್ನು ಅದನ್ನು ಟೆಕ್ಸ್ ಹಾಕಬೇಕಲ್ಲ, ಟೆಕ್ಸ್ ಪಾಯಿಂಟ್ ಉಂಟದರಲ್ಲಿ. ಎಷ್ಟೆಷ್ಟು ಟೆಕ್ಸ್ ಪಾಯಿಂಟ್ ಉಂಟು ಅಂತ ನೋಡ್ಕೊಳ್ಬೋದು. ಒಂದೊಂದು ಬ್ಲೌಸಲ್ಲಿ ಒಂದೊಂದು ಥರ ಇದೆ. 4 ಕಳಿವಾಗ 4 ಟೆಕ್ಸ್ ಪಾಯಿಂಟ್ ಕೂಡ ನೀವು ಹಾಕಬೇಕಾಗ್ತದೆ. ಇದು ಸಿಂಪಲ್ ಬ್ಲೌಸಲ್ಲಿ ಹೇಳುವುದು ನಾವು. ಮೊದಲಿಗೆ ಕೆಳಭಾಗದಿಂದ ಇರುವ ಟೆಕ್ಸ್ ಪಟ್ಟಿಗೆ ಎಷ್ಟು ಪಾಯಿಂಟ್ ಹಾಕಬೇಕು ಅಂತ ನೋಡ್ಕೊಳ್ಳಿ. ಅದು 3/2 ಅಗಲದತ್ತು 3 ಮೇಲ್ಭಾಗಕ್ಕೊಂದು ಡಾಟ್ ಹಾಕಿ ನೋಡಿ. ಅಷ್ಟು ಗೆದ್ದ ಒಂದು 3ಕ್ಕೆ ಒಂದು ಡಾಟ್ ಹಾಕಿದ್ದೇವೆ, ಕಾಣ್ತದಲ್ಲ. 3/2 ಅಗಲಕ್ಕೂ 3ಕ್ಕೆ ಮೇಲ್ಭಾಗಕ್ಕೆ ನೋಡ್ಕೊಳ್ಳಿ. 3ಕ್ಕೆ ಒಂದು ಗೆರೆ ಎಳೆಯಿರಿ. ಮತ್ತು ಸ್ವಲ್ಪ ಒಂದು 1/4 ಇಂಚು ಆಚೆ ಒಂದು ಡಾಟ್ ಹಾಕಿದ್ದೇವೆ ನೋಡ್ಕೊಳ್ಳಿ. ಕ್ರಾಸ್ ಆಗಿ ಗೆರೆ ಎಳೆಯಿರಿ, ಕಾಣ್ತದಲ್ಲ. ಇದು ಟೆಕ್ಸ್ ಪಾಯಿಂಟ್. ಇನ್ನು ನೀವು ಯಾವ ಬದಿಯಿಂದ ತಗೊಳ್ತೀರ 4 ಟೆಕ್ಸ್ ಪಾಯಿಂಟ್ ಆಗಬೇಕು. ಈಗ ಒಂದು ಆಯಿತು. ನೆಕ್ಸ್ಟ್ ಇದ್ದು ನಿಮ್ಮ ಭಾಗದಿಂದ ಇರುವ ಫೋಲ್ಡ್ ಮಾಡಿದ ಭಾಗದಿಂದ ತಗೊಳ್ಬೇಕು. ಎಷ್ಟು ಬರ್ತದೆ ಅಂತ ಒಂದು ನೋಡಿ. ಇನ್ನು ನೀವು ಸೈಡ್ ಸ್ಟಿಚ್ಚಿಂಗ್ ಕೊಡ್ತೀರಿ. ಸೈಡ್ ಸ್ಟಿಚ್ಚಿಂಗಲ್ಲಿ ಮೇಲ್ಭಾಗದಲ್ಲಿ ಎಷ್ಟುಂಟು, ಕೆಳಭಾಗದಲ್ಲಿ 7ಕ್ಕೆ ಸೈಡ್ ಸ್ಟಿಚ್ಚಿಂಗ್ ಉಂಟು. ಅಲ್ಲಿಗೊಂದು ಡಾಟ್ ಹಾಕಿ ಬಿಡಿ. ಸೈಡ್ ಸ್ಟಿಚ್ಚಿಂಗಿಗೆ ಎಷ್ಟು ಬರ್ತದೆ ಅಂತ. ಅದಕ್ಕಿಂತ ಮೇಲೆ ನಿಮಗೆ ಈಗ ಇಟ್ಕೊಂಡು ಗೊತ್ತಾಗ್ತದೆ. ಒಂದು 2ವರೆಗೆ ಒಂದು ಡಾಟ್ ಹಾಕಿ,
ಕಾಣ್ತದಲ್ಲ, 2ವರೆಗೆ ಒಂದು ಡಾಟ್ ಹಾಕಿ ಕ್ರಾಸ್ ಪಟ್ಟಿ ರೆಡಿ ಆಗ್ತದೆ. ಆಗ ನೋಡ್ಕೊಳ್ಳಿ ಹೇಗೆ ಯಾವ ಥರ ಆಗೋದು ಅಂತ, ಟೆಕ್ಸ್ ಹಾಕೋದು ಹೇಗೆ ಅಂತ ನೋಡಿ. ಟೆಕ್ಸ್ ಪಾಯಿಂಟ್ ಇದೇ ಥರ ಮಾಡಿದರೆ ಒಂದೊಂದು ಬ್ಲೌಸಲ್ಲಿ ಒಂದೊಂದು ಥರ ಇರ್ಬೋದು. ಕಲಿಯುವಾಗ ನಿಮಗೆ ಒಂದೇ ಥರ ಬರೋದು ಅಂತಲ್ಲ, ಹೀಗೆ ಕರೆಕ್ಟಾಗಿ ಕಲಿಬೋದು. ಹೀಗೆ ಮಾಡಿದರೆ ಇದನ್ನು ನೋಡಿ ಕಲಿಯಿರಿ. ನೋಡಿ ಅಲ್ಲಿಂದ ಒಂದು ಕಾಣ್ತದಲ್ಲ, 1/4-2 ಇಂಚ್ ಹತ್ತಿರಕ್ಕೆ ಬರ್ತದೆ ನೋಡಿ. ಅಲ್ಲಿಂದ ಒಂದು ಚಿಕ್ಕದೊಂದು ಪಾಯಿಂಟ್ ಹಾಕಿ ಅಲ್ಲಿ ಒಂದು ಸ್ಕೇಲಲ್ಲಿ ಗೆರೆ ಎಳೀರಿ. ನೋಡಿ ಎಷ್ಟು ಬೇಕು ಅಂತ. ಕಂಕುಳದ ಭಾಗದಿಂದ ತಗೊಳ್ಬೇಕಾಗ್ತದೆ ಅದು. ಅದೇ ಒಂದು ಗೆರೆ ಕ್ಲೀನಾಗಿ ಒಂದು ಗೆರೆ ಹಾಕಿ ನೋಡಿ. ಇದೊಂದು 2 ಇಲ್ಲದ್ರೆ 1 ಸಲ 2 ಸಲ ಕಟ್ ಮಾಡಿದ್ರೆ ನಿಮಗೆ ಗೊತ್ತಾಗ್ತದೆ. ನಿಮಗೆ ಯಾವ ಡಿಸೈನಲ್ಲಿ ಬೇಕಾದರೂ ಅದನ್ನು ಕಟ್ ಮಾಡಿ ತೆಗಿಬೋದು. ಕರೆಕ್ಟಾಗಿ ಕಾಣುವ ಹಾಗೆ ಒಂದು ಮಾರ್ಕ್ ಮಾಡಿ ಕಾಣ್ತದೆಲ್ಲ. ಆಗ ಇನ್ನಲ್ಲಿ ಬೇಕಾದರೆ ಒಂದು ಕ್ರಾಸ್ ಗೆರೆ ಎಳೀರಿ, ಕಾಣದಿದ್ದರೆ ನಿಮಗೆ ಪರ್ಫೆಕ್ಟಾಗಿ ಕಾಣ್ತದೆ. ಇನ್ನು ಯಾವ ಭಾಗದ ತೆಗೆದು 1 ಪಾಯಿಂಟ್ ಬಾಕಿ ಉಂಟು. 3 ಪಾಯಿಂಟ್ ಆಯಿತು. 1 ಟೆಕ್ಸ್ ಪಾಯಿಂಟ್ ಬಾಕಿ ಇದೆ ನೋಡ್ಕೊಳ್ಳಿ. ಅಲ್ಲಿಂದ ಒಂದು 2ಕ್ಕೆ 2 ಗೆರೆ ಹಿಡಿದರೆ ಸಾಕು, ಆಗ ಸರಿಯಾಗಿ ಬರ್ತದೆ. ಇನ್ನು ನಿಮಗೆ ಎದೆ ಸುತ್ತಳತೆ ಫಿಟ್ಟಿಂಗ್ ಬೇಕಾಗ್ತದೆ. ಅದಕ್ಕೆ ಎಷ್ಟು ಮಾರ್ಕಲ್ಲಿ ಉಂಟದು ನೋಡ್ಕೊಳ್ಳಿ. ಅದು ಅಳತೆ ಹೀಗೆ ಇಟ್ಕೋಬೇಕಾಗ್ತದೆ. 8ವರೆಗೆ ಉಂಟದು ಎದೆ ಸುತ್ತಳತೆ ಭಾಗ. 4 ಭಾಗದಿಂದ ಈಗ 2 ಭಾಗದಲ್ಲಿ ಒಂದು ಬದಿಯಿದ್ದು ಫ್ರಂಟಿದ್ದು ಒಂದು ಸೈಡಿದ್ದು ಮಾತ್ರ 8ವರೆಗೆ ಉಂಟು. ಕೆಳಭಾಗದಲ್ಲಿ 7 ಉಂಟು. 7ಕ್ಕೆ ಒಂದು ಡಾಟ್ ಹಾಕಿ ಕಂಕುಳದ ಅಡಿಭಾಗದಿಂದ 8ವರೆಗೆ, ಇದು ಮಧ್ಯ ಭಾಗದಿಂದ 8 ಉಂಟು. ಮಧ್ಯ ಭಾಗಕ್ಕೆ ಒಂದು ಡಾಟ್ ಹಾಕಿ ಕಾಣ್ತದಲ್ಲ, ಇದು ಬ್ಲೌಸಿನ ಮಧ್ಯ ಭಾಗದಿಂದ ಒಂದು ಅಳತೆ ನಿಮಗೆ ಕಲಿಯುವಾಗ ಬೇಕಾಗ್ತದೆ ನೋಡ್ಕೊಳ್ಳಿ. ಅವ ನಿಮಗೆ ಈಸಿಯಾಗಿ ಇದನ್ನು ಮಾರ್ಕ್ ಹಾಕ್ಬೋದು. ಮೇಲ್ಭಾಗದಿಂದ ತಗೊಳ್ಳಿ. ಇದು ಸ್ಟಿಚ್ಚಿದು ಪೀಸ್, ಇದು ಇಲ್ಲಿಗೆ ಸ್ಟಿಚ್ ಬರ್ತದೆ. ನಿಮ್ಮ ಬ್ಲೌಸಲ್ಲಿ ಎಷ್ಟು ಉಂಟು ಅಂತ ನೋಡಿದರೆ ಆಯಿತು. ನೀವು ತೆಕ್ಕೊಂಡ ಬ್ಲೌಸ್ ಅಳತೆಯಲ್ಲಿ ಇದೇ ಥರ ಮಾರ್ಕ್ ಮಾಡಿ ನೋಡಿ. ಅದಕ್ಕಿಂತ ಹೆಚ್ಚು ಇದು ನೋಡ್ಕೊಳ್ಳಿ. 4 ಪಾಯಿಂಟ್ ಹಾಕಿದ್ದೇವೆ ಇಲ್ಲಿ. ಟೆಕ್ಸ್ ಪಾಯಿಂಟ್ 4 ಉಂಟು, ಕಾಣ್ತದಲ್ಲ. 2 ಇಂಚು ಹೆಚ್ಚುವರಿ ಅಲ್ಲಿ ಇಡಬೇಕಾಗ್ತದೆ ನಿಮಗೆ. 2 ಪಾಯಿಂಟ್ ಹೆಚ್ಚು ಇಡಬೇಕಾಗ್ತದೆ. ಅಲ್ಲೊಂದು ಬರೆದಿಟ್ಕೊಳ್ಳಿ, ಆಗ ನಿಮಗೆ ಗೊತ್ತಾಗ್ತದೆ ಹೇಗೆ ತೆಗೆದುಕೊಳ್ಬೋದು ಅಂತ ಗೊತ್ತಾಗ್ತದೆ. ಎರಡು ಇಂಚ್ ಆ್ಯಡ್ ಮಾಡಿ ಅದಕ್ಕೆ. ಆಗ ನಿಮಗೆ ಇದು ಶೋಲ್ಡರ್ದು ಉದ್ದ ಅಳತೆ ಎಲ್ಲ ತಗೊಳ್ಳಿ, ಗೊತ್ತಾಗ್ತದೆ. ಇದು ಭುಜ ಎಷ್ಟು ಬಂದಿದೆ, ಶೋಲ್ಡರ್ ಎಷ್ಟು, 4 ಶೋಲ್ಡರಲ್ಲಿ ಬಂದಿದೆ. ಅಲ್ಲಿ ನೋಡಿ 5 ಕಂಕುಳಕ್ಕೆ ಬಂದಿದೆ. ಅಳತೆ ಬೇಕಾದರೆ ಹೆಚ್ಚು ಕಡಿಮೆ ಇದ್ದರೆ ಸ್ವಲ್ಪ ನೋಡ್ಕೊಳ್ಳಿ ಹೆಚ್ಚು ಕಡಿಮೆ ಬಂದಿದೆ ಅಂತ. 5ಕ್ಕೆ ಬಂದಿದೆ. ಕಂಕುಳ ಡ್ರಾಪ್ 5 ಇಂಚು ತಗೊಂಡಿದ್ದೇವೆ. 5 ಇಂಚು ಕಂಕುಳ ಡ್ರಾಪು. ಒಳಗಿಂದ ಒಳಭಾಗಕ್ಕೆ 1/4 ಮತ್ತು 1ಕ್ಕೆ 1 ಪಾಯಿಂಟ್ ಹಾಕಿದ್ದೇವೆ. ನೋಡ್ಕೊಳ್ಳಿ ಯಾವ ಥರ ಇಟ್ಕೊಂಡಿದ್ದೇವೆ ಅಂತ ಕಾಣ್ತದಲ್ಲ. ನೋಡ್ಕೊಳ್ಳಿ ಕರೆಕ್ಟಾಗಿ ನೀವು ಹೀಗೆ ಮಾರ್ಕ್ ಮಾಡಿದ್ರೆ ನಿಮಗೆ ಪರ್ಫೆಕ್ಟಾಗಿ ಬರ್ತದೆ ಬ್ಲೌಸು. ಮತ್ತು ಫ್ಯಾಬ್ರಿಕಲ್ಲಿ ಕಟ್ ಮಾಡ್ಬೋದು ನೋಡಿ. ಪ್ರಾಪರ್ಟಿ ಮತ್ತು ಟೆಕ್ಸ್ ಇಟ್ಕೊಂಡದ್ದು ಯಾವ ಥರ ಉಂಟು ಅಂತ. ಇನ್ನು ಬ್ಯಾಕ್ ಕಟ್ಟಿಂಗ್ ಬ್ಯಾಕ್ ಒಂದು ಮಾರ್ಕ್ ಮಾಡ್ಕೊಳ್ಳಿ ಅಷ್ಟೇ. 4ವರೆಗೆ ಒಂದು ಭುಜಕ್ಕೆ ಒಂದು ಶೋಲ್ಡರ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಮೇಲ್ಭಾಗದಿಂದ ಅಲ್ಲಿ ಅಳತೆ ಇಟ್ಕೊಳ್ಬೋದು, ಇಲ್ಲದ್ರೆ ಅಲ್ಲಿ ಕಾಣ್ತದೆ. ಸ್ವಲ್ಪ ಮೇಲ್ಭಾಗ ಮಾಡಿ ನೋಡ್ಕೊಳ್ಳಿ ಎಲ್ಲಿ ಪಾಯಿಂಟ್ ಹಾಕಿದ್ದೇವೆ ಅಂತ. ಅಲ್ಲಿಗೆ ಒಂದು ಪಾಯಿಂಟನ್ನು ಹಾಕ್ಕೊಳ್ಳಿ. ಇನ್ನು ಅದರ ಅಗಲ ಮತ್ತು ಉದ್ದ ಬ್ಯಾಕ್ ನೆಕ್ಕಿದು ಎಷ್ಟು ಉಂಟು ಅಂತ ನೋಡಿದರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತದೆ.
ಬ್ಯಾಕ್ ನೆಕ್ ನಿಮಗೆ ಈಗ ರೌಂಡ್ ಶೇಪಲ್ಲಿ ಯಾವ ಶೇಪ್ ಬೇಕಾದರೂ ತಗೊಳ್ಬೋದು. ಸ್ಕ್ವೇರ್ ಬೇಕಾದರೆ ಸ್ಕ್ವೇರ್, ಅಲ್ಲಾದರೆ ನಿಮಗೆ ಯಾವುದು ರೌಂಡ್ ಬೇಕಲ್ಲ ಬೇರೆ ಡಿಸೈನ್ ಬೇಕಾದರೆ ನೀವು ಮೊದಲು ಕಲಿಯುವಾಗ ಒಂದು ರೌಂಡ್ ನೆಕ್ಕಲ್ಲಿ ಕಲೀರಿ. ಸ್ಕ್ವೇರ್ ಇಲ್ಲದ್ರೆ ರೌಂಡ್ ನೆಕ್ಕಲ್ಲಿ. ಇಲ್ಲಿ 8ಕ್ಕೆ ಒಂದು ಪಾಯಿಂಟಿಗೆ ಒಂದು ಗೆರೆ ಹಾಕಿ. ನಾ ತೆಕ್ಕೊಂಡ ಬ್ಲೌಸ್ ಅಳತೆಯಲ್ಲಿ ಭುಜ ಉದ್ದ 8, ಅಗಲ 2.5, 5 ಇದೆ. ಅದನ್ನು ಸಮ ಅರ್ಧಕ್ಕೆ ಮಾಡಬೇಕಾಗ್ತದೆ. 8 ಉದ್ದಕ್ಕೆ, ಅದು 7.5 ಉದ್ದಕ್ಕೆ ಅರ್ಧ ಇಂಚು ನಾವು ಸ್ಟಿಚ್ಚಿಗೆ ತಗೊಳ್ಬೇಕಾಗ್ತದೆ. ಉದ್ದ 7.5 ನಾವು ಫಿನಿಶ್ ಆಗಿ 7.5 ಸಿಕ್ಕಿದರೆ ಅರ್ಧ ಇಂಚು ಮೇಲೆ ಹೋಗ್ತದೆ ಕೆಳಗೆ ಮತ್ತು ಮೇಲೆ. ಆಗ 8 ತೆಗೊಳ್ಬೇಕಾಗ್ತದೆ. ಈಗ ನೋಡಿ 8ಕ್ಕೆ ಒಂದು ಗೆರೆ ಹಾಕಿರಿ, ಕಾಣ್ತದಲ್ಲ, 8 ಗೆರೆ ಹಾಕು. ಅಲ್ಲಿಂದ ಕೂಡ ಒಂದು ಅರ್ಧ ಇಂಚು ಮೇಲ್ಭಾಗದಿಂದ ಮುಕ್ಕಾಲು ಅರ್ಧ ಇಂಚು ಮೇಲ್ಭಾಗ ಒಂದು ಪಾಯಿಂಟ್ ಹಾಕಿ ಅಲ್ಲಿಗೆ ಕರೆಕ್ಟಾಗಿ ಒಂದು ರೌಂಡ್ ನೆಕ್ ಮಾಡಿ. ಇದೇ ಶೇಪ್ ಸ್ವಲ್ಪ ಡಾಟ್ ಆಗ್ತಾ ಬನ್ನಿ, ಗೆರೆ ಎಳೆದು ರೌಂಡ್ ಶೇಪ್ ಮತ್ತು ಕಟ್ ಮಾಡಿ ತೆಗಿಬೋದು. ಇನ್ನು ಅಲ್ಲಿ ನಾನು ಭುಜ ಕಂಕುಳದ್ದು ಭುಜ ಕರೆಕ್ಟ್ ಕಂಕುಳ ಇದೆ, ಇನ್ನು ಗೆರೆ ಎಳಿಬೇಕಾಗ್ತದೆ. ಇನ್ನು ಭುಜ ಬೇಕು ನಮಗೆ. ಫ್ರಂಟ್ ನೆಕ್ ಬಂದಿದೆ, ಕಂಕುಳ ಡ್ರಾಪ್ ಇನ್ನು ಎಷ್ಟು ಬೇಕಾಗ್ತದೆ, ನಾವು ಇದರಲ್ಲಿ 5 ತೆಕ್ಕೊಂಡಿದ್ದೇವೆ, ಅಷ್ಟೇ ಕೂಡ ಅಲ್ಲಿಗೆ ಬೇಕಾಗ್ತದೆ. ಅದನ್ನು ಅಲ್ಲಿ ಮಾರ್ಕ್ ಮಾಡಿದರೆ ಗೊತ್ತಾಗ್ತದೆ. ಒಂದೇ ಇಲ್ಲಿಂದವೇ ಮಾರ್ಕ್ ಮಾಡಿದ್ರೆ ಸಾಕು, 2 ಬದಿ ಕೂಡ ಬೇಡ. ನೋಡಿ ನಾವು ಫಸ್ಟ್ ಇದನ್ನು ಕಟ್ ಮಾಡಿ ತೆಗೆಯುವ. ಕ್ರಾಸ್ ಪಟ್ಟಿಯನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಅದು ನಾವು ಸ್ಟಿಚ್ ಮಾಡಿದ್ರೆ ಬೇರೆ ಪೀಸ್ ಬೇಕಾಗ್ತದೆ. ಈಗ ನಾವು ಕಲಿಯುವಾಗ ಫಸ್ಟ್ ಇದೇ ಥರ ಕಲಿದ್ರೆ ಆಯ್ತು. ಒಂದು 2 ಇಂಚು ಮೇಲ್ಭಾಗಕ್ಕೆ ಒಂದು ಪಾಯಿಂಟ್ ಹಾಕಿ. 2 ಇಂಚು ಹೆಚ್ಚು ಬೇಕಾಗ್ತದೆ ಕೆಳಗೆ. ಮತ್ತು ಯಾವ ಸ್ಟಿಚ್ಚಿಗೂ ನಾವು 2 ಇಂಚು ಹೆಚ್ಚುವರೆ ಇದು ಬೇಕಲ್ಲ ನಮಗೆ. ಸ್ಟಿಚ್ಚಿಂಗಿಗೆ ಬೇಕಾದಷ್ಟು ಮಾತ್ರ ನಾವು ತೆಕ್ಕೊಳ್ಳೋದಲ್ಲ, ಅದಕ್ಕಿಂತ ಹೆಚ್ಚು ಜಾಸ್ತಿ ಇಟ್ಕೋಬೇಕಾಗಿದೆ ನಾವು. 1.5 2 ಇಂಚು ಹೆಚ್ಚುವರಿ ಬೇಕಾಗ್ತದೆ. ನೋಡ್ಕೊಳ್ಳಿ ಹೇಗೆ ಕಟ್ ಮಾಡಬೇಕು ಅಂತ ಕರೆಕ್ಟಾಗಿ ನೋಡಿ. ಇದೇ ಥರ ನೀವು ನೋಡಿದರೆ ನಿಮಗೆ ಬೇಗ ಮನೆಯಲ್ಲೇ ಕುಳಿತು 1-2 ದಿವಸದಲ್ಲಿ ಸ್ಟಿಚ್ಚಿಂಗ್ ಬ್ಲೌಸನ್ನು ಹೇಗೆ ಮಾರ್ಕ್ ಮಾಡಿ ಕಟ್ ಮಾಡ್ಬೋದು ಅಂತ ಕಲಿಬೋದು. ಟೈಲರಿಂಗ್ ಕ್ಲಾಸ್ ಮನೆಯಲ್ಲೇ ಮಾಡಿ ಕಲಿಬೋದು. ಏನು ಖರ್ಚಿಲ್ಲದವೇ ಮನೆಯಲ್ಲೇ ಕಲಿಬೋದು. ನಾವು ಮಾರ್ಕಿಂಗ್ ಮಾಡುವಾಗ ಮಾತ್ರ ಮೊದಲು ಫಸ್ಟ್ ಯಾವ ಕಾರಣಕ್ಕೂ ನೀವು ಫಸ್ಟಿಗೆ ಮಾಡುವಾಗ ಫ್ಯಾಬ್ರಿಕಲ್ಲಿ ಮಾಡಬೇಡಿ. ಅದು ಹೆಚ್ಚು ಕಡಿಮೆ ಕಲಿಯುವಾಗ ಮೊದಲು ಒಂದು ನ್ಯೂಸ್ ಪೇಪರ್ ಆಗ್ಬೋದು, ಇಲ್ಲದ್ರೆ ಚಾರ್ಟ್ ಆಗ್ಬೋದು, ಯಾವುದಾದ್ರೂ ಒಂದು ಇದರಲ್ಲಿ ಮಾರ್ಕ್ ಮಾಡಿ ಕಲಿಯಿರಿ. ಸ್ಕೇಲ್ ಟೇಪ್ ಏನಿದ್ರೂ ಪರವಾಗಿಲ್ಲ. ನೀವು ಚಿಕ್ಕದು ಮಾಡಿದರೆ ನಾವು ಸ್ಕೇಲಲ್ಲೇ ಮಾರ್ಕ್ ಮಾಡಿ ತೆಗಿಬೋದು. ಟೇಪಿನ ಅಳತೆಗೂ ಅದೇ ಇಂಚನ್ನು ಟೇಪಲ್ಲಿ ಕೂಡ ಚಿಕ್ಕ ಪೇಪರ್ ಇದ್ದರೆ ಅದರಲ್ಲಿ ಮಾರ್ಕ್ ಮಾಡಿ ಕಲಿಬೋದು. ಎಲ್ಲಿ ನಾವು ಮಾರ್ಕ್ ಹಾಕಿದ್ದೇವೆ ಅಲ್ಲಿಂದೆಲ್ಲ ಕಟ್ ಮಾಡಿ ತೆಗೀರಿ. ಬ್ಯಾಕ್ ನೆಕ್ ಮತ್ತು ಫ್ರಂಟ್ ನೆಕ್, ಕಂಕುಳ ಡ್ರಾಪ್ ಮಾಡಿದ್ದು ಮತ್ತು ಕ್ರಾಸ್ ಪಟ್ಟಿ ಕಾಣ್ತದಲ್ಲ. ಬ್ಯಾಕಿಂದ ಈಗ ರೌಂಡ್ ತೆಗಿದ್ದೇವೆ ಅಂತ ಫ್ರಂಟ್ ಮತ್ತು ಬ್ಯಾಕ್ ತೆಗೆಯುವಾಗ ನೋಡ್ಕೋಬೇಕಾಗ್ತದೆ. ಮಾರ್ಕ್ ಮಾಡಿದಲ್ಲಿಂದ ಮಾತ್ರ ತೆಕ್ಕೊಳ್ಬೇಕಾಗ್ತದೆ. ಯಾವಾಗಲೂ ಫ್ರಂಟ್ ಮತ್ತು ಬ್ಯಾಕ್ ಒಟ್ಟಿಗೆ ಕಟ್ ಮಾಡಬೇಡಿ. ಫ್ರಂಟು ಸ್ವಲ್ಪ ಕೆಳಗೆ ಮೇಲ್ಭಾಗದಿಂದ ಉಂಟು, ಬ್ಯಾಕ್ ಸ್ವಲ್ಪ ಕೆಳಗೆ ಉಂಟು. ಎಲ್ಲಿ ನೋಡ್ಕೊಳ್ಳಿ. ಈಗ ರೆಡಿ ಆಯಿತು. ಈಗ ಫ್ರಂಟ್ ನೆಕ್ ಮತ್ತು ಬ್ಯಾಕ್ ನೆಕ್ 2 ಕೂಡ ಒಂದೇ ಥರ ಇಲ್ಲ, ಹೆಚ್ಚು ಕಡಿಮೆ ಬಂದಿದೆ. ಅದು 8 ಉಂಟು, ಇದು 6 ಉಂಟು. ಆಗ ನಾವೇನು ಮಾಡಬೇಕು, ಭುಜ ನೋಡ್ಕೊಳ್ಳಿ, ಪಾಯಿಂಟ್ ಹಾಕಿದ್ದನ್ನು ಕಟ್ ಮಾಡಿ ಬೇರೆ ಬೇರೆ ಇಟ್ಕೊಳ್ಳಿ. ನಾವು ಒಟ್ಟಿಗೆ ಕಟ್ ಮಾಡಿದರೆ ಒಂದೇ ಥರ ಬರ್ತದೆ. ಅದು ನೆಕ್ ಮಾತ್ರ ಚೇಂಜಸ್ ಮಾಡಿ ಕಟ್ ಮಾಡಬೇಕಾಗ್ತದೆ. ಮಾರ್ಕ್ ಎಲ್ಲಿ ಮಾಡಿದ್ದೇವೆ ಅಲ್ಲಿಂದ ಕಟ್ ಮಾಡಿದರೆ ಸಾಕು. ಫ್ರಂಟ್ ಪಾರ್ಟ್ ಇದೇ ಫ್ರಂಟ್ ಈ ಗೆರೆ ಎಡಬದಿ ಮತ್ತು ಬಲಬದಿಗೆ ಅದೇ ಟೆಕ್ಸ್ ಪಾಯಿಂಟ್ ಇದ್ದರೆ ಅದೇ ಥರ ಮಾಡ್ಕೊಳ್ಳಿ. ಚಾಕಲ್ಲಿ ಗೆರೆ ಹಾಕಿದರೆ ಅಲ್ಲಿಗೆ ಆಗ್ತದೆ. ಇಲ್ಲಿ ಬ್ಯಾಕ್ ಒಂದು ಟೆಕ್ಸ್ ಕೊಡಬೇಕಾಗ್ತದೆ ಹಿಂಬದಿಗೆ. ಒಂದು ಇದರಲ್ಲಿ ನಿಮ್ಮ ಬ್ಲೌಸಲ್ಲಿ ಎಷ್ಟು ಬಂದಿದೆ ಇದರಲ್ಲಿ ಒಂದು 4 ಇಂಚು ಮಧ್ಯೆ ಒಂದೇ ಥರ ಹಿಡ್ಕೊಂಡು 4 ಇಂಚಿಗೆ ಒಂದು ಪಾಯಿಂಟ್ ಮಾಡಿ, ಎಡಬದಿಗೂ ಕೂಡ ಬಲಬದಿಗೂ ಕೂಡ 4 ಇಂಚು ಪಾಯಿಂಟ್ ಮಾಡಿ ಸ್ಕೇಲಲ್ಲಿ ನೋಡ್ಕೊಳ್ಳಿ. ಒಂದು ಕಾಲು ಇಂಚು ಆಚೆ ಇಟ್ಟು 4 ಇಂಚು ಸಾಕು. ಆಚೆ ಇಟ್ಟು ಒಂದು ಡ್ರಾಪು ಒಂದು ಹಾಕಿ ನೋಡಿ ಹೇಗೆ ಬಂದಿದೆ ಅಂತ. ಕರೆಕ್ಟಾಗಿ ಟೆಕ್ಸ್ ಪಾಯಿಂಟ್ ಬಂತು. ಈಗ 2 ಬದಿಗೂ ಕೂಡ ಬೇಕಾಗ್ತದೆ. ನೋಡ್ಕೊಳ್ಳಿ. ಬ್ಲೌಸ್ ಕಟ್ಟಿಂಗ್ ರೆಡಿ.
ಹೇಗೆಲ್ಲ ಉಂಟು. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಚಾನಲ್ ಮುಂದಿನ ಚಾನಲ್ ನೋಡಬೇಕಾದ್ರೆ ಯಾವ ಚಾನಲ್ಲಿ ನಾವು ಹಾಕ್ತೇವೆ ಕಟ್ಟಿಂಗ್ ಕ್ಲಾಸ್, ಆ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದರೆ ನಾವು ಬೇರೆ ಬೇರೆ ಕಟ್ಟಿಂಗನ್ನು ಕ್ಲಾಸಲ್ಲಿ ಕೊಡ್ತೇವೆ. ನೀವು ಈಸಿಯಾಗಿ ಮನೆಯಲ್ಲಿ ಕಲಿಬೋದು. ನೋಡ್ಕೊಳ್ಳಿ, ಎಲ್ಲ ಡಿಸೈನಲ್ಲಿ ಎಲ್ಲ ಬೇರೆ ಬೇರೆ ಆಕಾರದಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೇವೆ. ನಿಮಗೆ ಇನ್ನು ಕಲಿಬೇಕಾದ್ರೆ ಯಾವ ಡಿಸೈನಲ್ಲಿ ಬೇಕು ಅಂತ ತಿಳಿಸಿ, ಅದನ್ನು ಮಾಡಿಕೊಡುವ. ಕಮೆಂಟ್ ಹಾಕಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.